ಇಲ್ಲಿ ನಿಮ್ಮ ತಪ್ಪುಗಳನ್ನು ಮಾತ್ರ ಲೆಕ್ಕ ಹಾಕ್ತಾರೆ. ತಲೆ ಕೆಡಿಸಿಕೊಳ್ಳಬೇಡಿ, ಒಳ್ಳೆಯದು ಆ ದೇವರಲ್ಲಿ ಹಾಕಿರ್ತಾನೆ. ದಾನ ಧರ್ಮಕ್ಕೆ ಕಣ್ಣಿಲ್ಲ, ನ್ಯಾಯ ನೀತಿಗೆ ಸಾವಿಲ್ಲ. ಜೀವ ಚಿಕ್ಕದು, ಜೀವನ ದೊಡ್ಡದು. ಸತ್ತವನಿಗೆ ಒಂದು ದಾರಿ, ಸಾಧಿಸಿದವನಿಗೆ 1000 ದಾರಿ. ಪರಿಸ್ಥಿತಿ ಬದಲಾಗುತ್ತದೆ, ಸ್ನೇಹಿತರು ದೂರವಾಗುತ್ತಾರೆ, ಆದರೆ ಬದುಕು ಮಾತ್ರ ಯಾರಿಗಾಗಿಯೂ ನಿಲ್ಲೋದಿಲ್ಲ. ನೀನು ಬಡವನಾಗಿ ಹುಟ್ಟಿದರೆ ಅದು ನಿನ್ನ ತಪ್ಪಲ್ಲ, ಆದರೆ ನೀನು ಬಡವನಾಗಿ ಸತ್ತರೆ ಅದು ಖಂಡಿತ ನಿನ್ನದೇ ತಪ್ಪು. ಬದುಕಿನಲ್ಲಿ ಕನ್ನಡಿ ಮತ್ತು ನೆರಳಿನಂತಹ ಗೆಳೆಯರಿರಬೇಕು, ಏಕೆಂದರೆ ಕನ್ನಡಿಯು ಯಾವತ್ತಿಗೂ ಸುಳ್ಳು ಹೇಳೋದಿಲ್ಲ, ನೆರಳು ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಜೀವನ ಹೇಗಿರಬೇಕೆಂದರೆ, ನಾವು ಹುಟ್ಟಿದರೆ ತಾಯಿ ಸಂತೋಷ ಪಡುವಂತಿರಬೇಕು, ಬೆಳೆದರೆ ತಂದೆ ಆನಂದಿಸುವಂತಿರಬೇಕು, ಬಾಳಿದರೆ ಸಮಾಜ ಸಂಭ್ರಮಿಸುವಂತಿರಬೇಕು, ಸತ್ತರೆ ಸ್ಮಶಾನ ಕೂಡ ಕಣ್ಣೀರು ಇಡುವಂತಿರಬೇಕು. ಗುರಿ ಇಟ್ಟುಕೊಂಡು ಸಾಗುವವರು ಸಾಧಕರಾಗುತ್ತಾರೆ, ಕೇವಲ ಆಸೆಗಳನ್ನಿಟ್ಟುಕೊಂಡವರು ಸಾಮಾನ್ಯರಾಗಿ ಉಳಿಯುತ್ತಾರೆ. ಬಯಸಿದ್ದು ಸಿಗುವ ಯೋಗ್ಯವಿಲ್ಲದಿದ್ದರೂ ಸಿಕ್ಕಿದ್ದನ್ನು ಉಳಿಸಿಕೊಳ್ಳುವ ಯೋಗ್ಯತೆಯನ್ನಾದರೂ ಬೆಳೆಸಿಕೊಳ್ಳಬೇಕು. ಗಡಿಯಾರ ನಿನ್ನದೇ ಇರಬಹುದು, ನಿನ್ನ ಸಮಯ ಬಂದಾಗ ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳದಿದ್ದರೆ ಸಮಯ ಹಿಂತಿರುಗಿ ಬರೋದಿಲ್ಲ. ಮರಳಿನ ಮೇಲೆ ಮರಳು ಅಂತ ಬರೆಯಬಹುದು, ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕ್ಕಾಗುತ್ತಾ? ಜೀವನದ ಆಸೆಗಳು ಹಾಗೆ, ಕೆಲವು ಸಾಧ್ಯ, ಕೆಲವು ಅಸಾಧ್ಯ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್.